ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃಗಳೇ, ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 199ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಪ್ರಕಾಶಕರಾದ ಕಲ್ಲಚ್ಚು ಮಹೇಶ ಆರ್ ನಾಯಕ್. ಬನ್ನಿ ಕಥೆ ಕೇಳೋಣ. ರೇಡಿಯೋ ಮಣಿಪಾಲ್ ಎಲ್ಲ ಕೇಳುಗ ಬಂಧುಗಳಿಗೆ ನಾನು ಕಲ್ಲಚ್ಚು ಮಹೇಶ ನಾಯಕ್ ಮಾಡುವ ನಮಸ್ಕಾರಗಳು. ಈಗ ನಾನು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಎಂಬ ಶೀರ್ಷಿಕೆಯ ಒಂದು ಕಥೆಯನ್ನು ನಿಮ್ಮ ಎದುರು ಓದಲಿಕ್ಕಿದ್ದೇನೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಪ್ರತಿ ಸಲ ಟ್ರಾನ್ಸ್ಫರ್ ಆದಾಗಲೂ ನನಗಾಗುವ ದೊಡ್ಡ ಕಷ್ಟ ಏನೆಂದರೆ ಹೊಸ ಊರಿನಲ್ಲಿ ಸರಿಯಾದ ಹೇರ್ ಕಟ್ಟಿಂಗ್ ಶಾಪ್ ಹುಡುಕುವುದು. ಈ ಸರ್ತಿನೂ ಅದೇ ಪ್ರಾಬ್ಲಮ್ ಇಟ್ಕೊಂಡೇ ಬಾಗಿಲ ಚಿಲಕ ಭದ್ರ ಮಾಡುವಂತೆ ಹೆಂಡತಿಗೆ ಹೇಳಿ ನಡೆದುಕೊಂಡು ಹೋಗಿಯೇ ನೋಡೋಣವೆಂದು ಮನೆಯಿಂದ ಹೊರ ನಡೆದೇ ಬೆಳ್ಳಂ ಬೆಳಿಗ್ಗೆ. ಇನ್ನೂ ಈ ಜಾಗದಲ್ಲಿ ಸಹ ಹಜಾಮನ ಹತ್ತಿರ ಗಲಾಟೆ ಮಾಡಿಕೊಂಡು ಬರಬೇಡಿ ಎಂದು ಸುಮನ ಒಳಗಿನಿಂದ ಬೊಬ್ಬೆ ಹೊಡೆಯುವಾಗ ಸಿಕ್ಕಾಪಟ್ಟೆ ಕೂದಲು ಬೆಳೆದು ಒಳ್ಳೆಯ ರೋಡ್ ರೋಮಿಯೋ ಥರ ಕಾಣ್ತಿದ್ದೆ ಯಾವೂ ಇಲ್ಲದ ರಸ್ತೆಯಲ್ಲಿ ಹೆಜ್ಜೆ ಹಾಕುವಾಗ. ಆಫ್ಟರ್ ಆಲ್ ಸೊನ್ನಳ್ಳಿಪುರ ಒಂದು ಸಣ್ಣ ಹಳ್ಳಿ, ಹೆಚ್ಚಂದರೆ ಒಂದು 100 ಮನೆ ಇರಬಹುದು ಆಸ್ಪಾಸಿನಲ್ಲಿ. ಅದೇನು ಬಿಸ್ನೆಸ್ ಆಗುತ್ತೋ ಗೊತ್ತಿಲ್ಲ, ಇಂಥ ಜಾಗದಲ್ಲಿ ಬ್ಯಾಂಕಿನ ಹೊಸ ಬ್ರ್ಯಾಂಚ್ ಮಾಡಿ ನನ್ನ ಗ್ರಹಚಾರಕ್ಕೆ ನನ್ನನ್ನೇ ಮ್ಯಾನೇಜರ್ ಮಾಡಿ ಕಳಿಸಿದ್ದಾರೆ ಅನುಭವ ಇರುವ ವ್ಯಕ್ತಿ ಎಂದು. ನನಗೂ ಒಂದು ಹಳೆಯ ಅಭ್ಯಾಸ, ಈ ಬಾರ್ಬರ್, ಬಸ್ ಕಂಡಕ್ಟರ್ ಇಂಥವ್ರ ಹತ್ರ ಎಲ್ಲ ಚಾನ್ಸ್ ಸಿಕ್ಕಿದಾಗ ಬಾಯಿ ತುಂಬ ಮಾತನಾಡೋದು, ಅವರ 4-10 ಜನರ ಅನುಭವ ಕೇಳೋದು. 1-2 ಸಲ ಆ ರೀತಿ ಮಾಡುವಾಗ ಅದೇನೋ ಬೇಕು ಬೇಡ ಅದು ಚರ್ಚೆಯಾಗಿ ಕೊನೆಗೆ ಸಣ್ಣ ಪುಟ್ಟ ಗಲಾಟೆನೂ ಆದದ್ದಿದೆ. ಅದು ಗೊತ್ತಿದ್ದೇ ನನ್ನ ಹೆಂಡತಿ ಮೊದಲೇ ಎಚ್ಚರಿಸಿದ್ದು ನನಗೆ ಪ್ರೀತಿಯಿಂದ. ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ ಸಾಗಿ 3 ದಾರಿ ಸೇರುವ ಸಣ್ಣ ಜಂಕ್ಷನ್ ಬಳಿ ಬರುವಾಗ ಅಲ್ಲೇ ಬಲಬದಿಯಲ್ಲಿ 4 ಅಂಗಡಿಗಳ ಸಾಲು ಕಣ್ಣಿಗೆ ಬಿತ್ತು. ಆ ದಿಕ್ಕಿನಲ್ಲೇ ಹೆಜ್ಜೆ ಹಾಕಿ ನೋಡ್ತೇನೆ, ಮುರಾರಿ ಹೇರ್ ಕಟ್ಟಿಂಗ್ ಸಲೂನಾ ವಿಚಿತ್ರ ಕನ್ನಡದ ಬೋರ್ಡ್ ಇದೆ. ಯಶ್ ಸಲ್ಮಾನವ ದೊಡ್ಡ ದೊಡ್ಡ ಫೋಟೋ ಹೊತ್ತು. ತಡ ಮಾಡದೆ ಅದರೊಳಗೆ ನಾನು ಕಾಲು ಇಡುವುದಕ್ಕೂ ಅಂಗಡಿಯಾತ ಜೋರಾಗಿ ಗಂಟೆ ಬಾರಿಸುತ್ತಾ ಗಣಪತಿ, ಅಲ್ಲ, ಯೇಸು, ಬುದ್ಧ, ಮಹಾವೀರ ಹೀಗೆ ಎಲ್ಲರ ಒಟ್ಟಿಗೆ ಇರುವ ಸರ್ವಧರ್ಮ ಸಮ್ಮೇಳನದ ಫೋಟೋದಿದ್ದು ಆರತಿ ಬೆಳಗುವುದಕ್ಕೂ ಸರಿಯಾಯಿತು. ಗಂಭೀರವಾಗಿ ಒಳ ಸೇರಿ ಅವನ ಪೂಜೆ ಮುಗಿಯುವುದನ್ನೇ ಕಾಯುತ್ತಾ ಸುತ್ತ ನೋಡಿದರೆ ಪರವಾಗಿಲ್ಲ, 2 ಸೀಟಿನ ಸಣ್ಣ ಅಂಗಡಿಯಾದರೂ ತುಂಬ ನೀಟಾಗಿದ್ದು ಗೋಡೆ ತುಂಬ ಹಾಲಿವುಡ್, ಬಾಲಿವುಡ್ನ, ಸ್ಯಾಂಡಲ್ವುಡ್ನ ಹಿಂದಿನ ನಟನಟಿಯವೇ ತುಂಬಿದ್ದವು 6 ಪ್ಯಾಕ್ ಎದೆ ಸೀಳನ್ನೆಲ್ಲ ಧಾರಾಳ ಪ್ರದರ್ಶಿಸಿ. ಅಂಗಡಿಯಾತ 40 ಆಸುಪಾಸಿನ ಗಟ್ಟಿಮುಟ್ಟು ಹುಡುಗ ಕೊನೆಗೂ ಅಷ್ಟು ಸಣ್ಣ ಜಾಗದಲ್ಲಿ ಸಹ ಸಾಷ್ಟಾಂಗ ಅಡ್ಡ ಬಿದ್ದೆದ್ದು ಸೀದಾ ನನ್ನ ಬಳಿ ಬಂದು ನಕ್ಕು ಸಲೂನ್ ಸೀಟ್ನಡಿಗೆ ಕೈ ತೋರಿಸಿದ. ಮೈ ಮೇಲೆ ಹಾಕಲು ಬಟ್ಟೆ ಹಿಡಿದು, ಯಾವ ಭಾಷೆಯ ಆಸಾಮಿ ಇರಬಹುದಪ್ಪ ಇವ. ಈಗ ಎಲ್ಲಿ ನೋಡಿದವು ಸಲೂನ್ ಅಂಗಡಿಗಳಲ್ಲಿ ಬರೀ ನಾರ್ತಿನ ಹಿಂದಿ ಹುಡುಗವೇ ತುಂಬಿರುತ್ತಾರೆ. ನನಗೆ ಮೊದಲೇ ಹಿಂದಿ ಸರಿ ಬರಲ್ಲ. ನಾನು ಆಲೋಚನೆ ಮಾಡ್ತಿರಬೇಕಾದವೇ ಸ್ಮಾಲ ಮೀಡಿಯಮ್ ಕಟ್ಟಿಂಗ್ ಸರ್ ಅಚ್ಚ ಕನ್ನಡದಲ್ಲಿ ಬಾಯಿ ಬಿಟ್ಟನವ. ಅಬ್ಬ, ಕೊನೆ ಪಕ್ಷ ಇಲ್ಲಾದು ಈ ಹಳ್ಳಿಯೊಳಗೆ ಒಬ್ಬ ಕನ್ನಡಿಗ ಉಳ್ಕೊಂಡಿದ್ದಾನಲ್ಲ ಎಂದು ಸಂತಸ ತಂದು ಕಡು ನೀಲಿ ಬಣ್ಣದ ನೈಲಾನ್ ಬಟ್ಟೆ ಹಾಕಿ ಬಾಟಲಿಯಿಂದ ಪುಸ್ ಪುಸ್ ಎಂದು ತಲೆ ತುಂಬ ನೀರು ಚಿಮುಕಿಸಿ
ಕತ್ತವಿ ಕೈಯಲ್ಲಿ ಹಿಡಿದು ಬಹಳ ಏಕಾಗ್ರತೆಯಿಂದ ನನ್ನ ಕೂದಲು ಮುಟ್ಟಿಯೇ ಬಿಟ್ಟನವ. ಸೀಟ್ ಪಕ್ಕದ ಟಿ ವಿಯೊಳಗೆ ಹನುಮಾನ್ ಚಾಲೀಸ ಆನ್ ಮಾಡಿ. ನನಗೆ ತಿಂಗಳಿಗೊಮ್ಮೆ ಈ ಹೇರ್ ಕಟ್ಟಿಂಗ್ ಮಾಡಿಸುವುದೆಂದರೆ ಒಂಥರ ಖುಷಿ ಸಣ್ಣದಿಂದಲೂ. ಅವರ ಬಂಡಲ್ ಮಾತು ಕೇಳ್ತಾ ಕೂತಲ್ಲಿಯೇ ಕೆಲವೊಮ್ಮೆ ನಿದ್ದೆ ಬಂದ ಅನುಭವದೊಂದಿಗೆ 2 ವರ್ಷದ ಹಿಂದೆ ಬಂದ ಕರೋನಾ ಟೈಮಲ್ಲಿ ಬೇರೆ ಉಪಾಯವಿಲ್ಲದೆ ಅದೆಂಥದ್ದು ಮನೆಯಲ್ಲೇ ನಾವೇ ತಲೆ ಕೂದಲು ತೆಗೆಯುವ ಮೆಷಿನನ್ನು ಬರೋಬ್ಬರಿ 2,000 ರೂಪಾಯಿ ಕೊಟ್ಟು ತಗೊಂಡ್ರೂ ಕರೋನಾ ಮುಗೀತಲೇ ಅದನ್ನು OLXನಲ್ಲಿ 1,000ಕ್ಕೆ ಮಾರಿದ್ದೆ ನಾನು. ಆ ಉಸಾಬರಿಯೇ ಬೇಡವೆಂದು. ಸುಮನ ಬೇಡವೇ ಇವೆಲ್ಲಿ ನೆಕ್ಸ್ಟ್ ಯಾವಾಗಲಾದರೂ ಹೊಸ ಟೈಮ್ ಕರೋನಾ ಪುನಃ ಬಂದರೆ ಬೇಕಾಗಬಹುದು ಅಂದವನು. ಭಾಳ ಶ್ರದ್ಧೆಯಿಂದ ಏನೇನೂ ಮಾತಿಲ್ಲದೆ ತಲೆಯನ್ನು ಎಡಕ್ಕೆ ತಿರುಗಿಸುವಂತೆ ಹೇಳಿ ಕಿವಿ ಬದಿಯ ಕೂದಲಿಗೆ ಚಕಚಕ ಎಂದು ಅವ ಕತ್ತರಿ ಹಾಕುವಾಗ ನಾನೇ ಬಾಯಿ ತೆಗೆದೆ. ಏನಪ್ಪ ನಿನ್ನ ಹೆಸರು ಎಂದು ಕೇಳಿ ರಾಹುಲ್ ಚಿಕ್ಕದಾಗಿ ಉತ್ತರಿಸಿದನವ. ಬಹುಶಃ ಅದಕ್ಕಿಂತ ಸಣ್ಣ ಉತ್ತರ ಕೊಡಲಾಗದೆ. ಎಷ್ಟು ವರ್ಷ ಆಯಿತು ಈ ಅಂಗಡಿಗೆ? ನಾನು ಮತ್ತೆ ಮಾತು ಮುಂದುವರಿಸಿದೆ. ಸರ್, ನಿನ್ನೆ ಓಪನ್ ಆಗಿದ್ದು, ಕಟ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದು ಇವತ್ತೇ. ನೀವೇ ಫಸ್ಟ್ ಕಸ್ಟಮರ್. ನಾಳೆಯಿಂದ ಮೌಢ್ಯ ಅಲ್ವಾ, ಅದಕ್ಕೆ ನಿನ್ನೆ ಶುಕ್ರವಾರ ಚೆನ್ನಾಗಿರುತ್ತೆ ಅಂತ ಗಣಹೋಮ ಮಾಡಿ ಶುರು ಮಾಡಿದ್ದೆ. ಅಂಗಡಿ ಕೆಲಸ ಇನ್ನೂ ಫುಲ್ ಆಗಿಲ್ಲ. ಅದಕ್ಕೆ ನೋಡಿ ಹಿಂಬದಿ ಗ್ಲಾಸ್ ಕೂತ್ಕೊಳಿಸ್ಬೇಕಷ್ಟೇ. ಒಮ್ಮೆಲೆ ಇಡೀ ಪುರಾಣ ಬಿಚ್ಚಿಟ್ಟ ಒಂದೇ ವಾಕ್ಯದಲ್ಲಿ. ಓಹೋ, ಅಂದರೆ ಈ ಸೊನ್ನಳ್ಳಿಪುರದ ಮುರಾರಿ ಸಲೂನ್ಗೆ ಬೆಂಗಳೂರಿನಿಂದ ಬಂದ ಬ್ಯಾಂಕ್ ಮ್ಯಾನೇಜರ್ ಅಲಿಯಾಸ್ ವೆಂಕಟೇಶ ಅಂದರೆ ನಾನು ವೆರಿ ಫಸ್ಟ್ ಕಸ್ಟಮರ್. ಆಹಾ, ಇವಲ್ಲಿ ನಾಡಿದ್ದು ಸೋಮವಾರ ಇವನನ್ನೇ ನಮ್ಮ ಬ್ಯಾಂಕಿನ ಫಸ್ಟ್ ಅಕೌಂಟ್ ಹೋಲ್ಡರ್ ಮಾಡಿದ್ರಾಯ್ತೆಂದು ನನ್ನೊಳಗೆ ಅಂದುಕೊಂಡು ಪುನಃ ಅವನ ಆದೇಶದಂತೆ ತಲೆ ಬಲಕ್ಕೆ ತಿರುಗಿಸಿದೆ, ಕನ್ನಡಿಯೊಳಗೆ ಮುಖ ನೋಡುತ್ತಾ. ಇನ್ನೇನು ಅವ ಮತ್ತೊಮ್ಮೆ ನನ್ನ ಕಿವಿ ಹತ್ತಿರ ಕತ್ತವಿ ಸವಾರಿ ಮಾಡಿಸಬೇಕು. ಫೋನ್ ವಿಂಗುಣಿಸಿತು ಪ್ಯಾಂಟ್ ಕಿಸೆಯಿಂದ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಎಂದು ರಾಗವಾಗಿ. 1 ನಿಮಿಷ ಸಾರಿ ಅಂತ ಹೇಳಿ ಅವನ ಮುಖ ನೋಡಿ ಕಷ್ಟಪಟ್ಟು ಕೂತಲ್ಲಿಯೇ ಪ್ಯಾಂಟ್ ಕಿಸೆಗೆ ಕೈ ಹಾಕಿ ಮೊಬೈಲ್ ಹೊರ ತೆಗೆದೆ. ಡಾರ್ಲಿಂಗ್ ವೈಫ್ ಸುಮಿ ಕಾಲಿಂಗ್ ಅಂತ ಕಾಣುತ್ತಾ ತಕ್ಷಣ ಹಸಿರು ಬಟನ್ ಒತ್ತಿದ್ದೇ ತಡ ಸಿಕ್ತೇನು ಸಲೂನು ಶಾಪು ಒಂಥರ ಗಾಬರಿ ಅವಳ ಧ್ವನಿ ಕೇಳಿ ಸಿಕ್ತು ಆಮೇಲೆ ಫೋನ್ ಮಾಡುವಂಥ ಪಟಾಪಟ್ ಉತ್ತರ ಕೊಟ್ಟೆ. 1 ನಿಮಿಷ ಇಲ್ಲಿ ಕೇಳಿ ಆಕೆ ಅಂದವನು ಮುಂದೆ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಫೋನ್ ಸೈಲೆಂಟ್ ಮಾಡಿ ಎದುಬಿಟ್ಟು. ಬಾಬುವನ ಆದೇಶದಂತೆ ನಾನು ಮತ್ತೊಮ್ಮೆ ಬಲಕ್ಕೆ ವಾಲಿದ್ದೇ ತಡ ಹನುಮಾನ್ ಚಾಲೀಸು 1 ರೌಂಡ್ ಮುಗಿದೋ ಗೊತ್ತಿಲ್ಲ ಗಾಯತ್ರಿ ಮಂತ್ರ ಶುರುವಾಯಿತು. ಸುಮಧುವ ಹೆಣ್ಣಿನ ಸ್ವರದಲ್ಲಿ ನಾನು ಮತ್ತೆ ಸ್ಟಾರ್ಟ್ ಮಾಡು ಕೆಲಸ ಎಂಬಂತೆ ಅವನಿಗೆ ಮುಖಭಾವ ಮಾಡಿ. ಈ ಸಲ ಅವನೇ ಮಾತಿಗಿಳಿದ. ಏನೇ ಹೇಳಿ ಸರ್, ಈ ಮೊಬೈಲ್ ಒಂದು ಕಾಲಕ್ಕೆ ಕೆಟ್ಟೋಯ್ತು. ನಮ್ಮ ಯಂಗ್ ಹುಡುಗವಂತೂ ಹೊಪ್ಲೆಸ್ ಆಗಿದ್ದಾವೆ ಅಂತ. ಇವನಿಗೆ ಎಲ್ಲಿ ಅರ್ಥ ಆಗುತ್ತೆ ಮೊಬೈಲ್ನ ಅಡ್ವಾಂಟೇಜಸ್. ಅದರಲ್ಲೂ ಯಂಗ್ ಜನರೇಷನ್ ಅದರ ಮೂಲಕ ಅದ್ಭುತ ಸಾಧಿಸ್ತಿದೆ. ಎಲ್ಲ ಜನಸಾಮಾನ್ಯರ ಅಥವಾ ಮೊಬೈಲ್ನ 1-2 ನೆಗೆಟಿವ್ ಮಾತ್ರ ತಲೆಯೊಳಗೆ ತುಂಬಿಸಿ ಕೂತ್ಕೊಂಡಿದ್ದಾನೆ ಪೆದ್ದ ಅಂದ್ಕೊಂಡು ಸುಮ್ಮನೆ ಇದ್ದೆ ನಾನು. ಅಷ್ಟರಲ್ಲಿ ಪುನಃ ಅವನೇ ಶುರು ಮಾಡಿದ. ಏನೇ ಆಗಲಿ ಅವತ್ತು 92ರಲ್ಲಿ ಬಾಬರಿ ಮಸೀದಿ ಹೊಡೆದದ್ದು ಮಾತ್ರ 100% ತಪ್ಪು ಸಾರ್ ಅಲ್ವಾ ಎನ್ನುತ್ತಾ. ನನಗೆ ಒಮ್ಮೆಗೆ ಭಾವಿ ಆಶ್ಚರ್ಯ ಆಯಿತು ಅವನ ಆ ಮಾತು ಕೇಳಿ. ನೋಡಿದವೆ ಗಟ್ಟಿಮುಟ್ಟು ದೇಹ ಬಿಟ್ಟವೆ ತಲೆಯೊಳಗೇನೂ ಇಲ್ಲದ ಆಸಾಮ ಇರಬೇಕು. 30 ವರ್ಷದ ಹಿಂದಿನ ವಿಷಯ ಹೊರತೆಗೆದಿದ್ದಾನೆ ಮಾತನಾಡಲಿಕ್ಕೆ. ಅದು ನೇವ ನನ್ನ ಅಭಿಪ್ರಾಯ ಕೇಳ್ತಾ. ಬಹುಶಃ ಎಡಪಂಥಿ ಇರಬೇಕು ಎಂದುಕೊಂಡೆ. ಹಾಗೇನಿಲ್ಲಪ್ಪ, ಈಗ ಯಾಕೆ ಆ ಮಾತು? ಈಗ ಅಲ್ಲಿ ಮಂದಿರ ಕಟ್ಟಿ ಎಲ್ಲ ಸಮಸ್ಯೆ ಪರಿಹಾರ ಆಯ್ತಲ್ಲ ಅಂದೆ. ಒಂಥರ ಈ ವಿಷಯ ಅಲ್ಲಿಗೆ ಮುಗಿಯಲಿ ಎಂಬಂತೆ. ಸರ್, ರಾಮ ರಹಿಮ ಎಲ್ಲ ಒಂದೇ. ಅದಕ್ಕೆ ಹೇಳಿದ್ದು ನಾನು, ಈ ಕತ್ತವೆ ಯಾವ ತಲೆ ಕೂದಲು ಕಟ್ ಮಾಡಲ್ಲ ಹೇಳಿ. ಎಲ್ಲ ರಕ್ತನೂ ಕೆಂಪೆ. ಸುಮಾರು ಕಂಡಿದ್ದೀನಿ ನಾನು. ಒಳ್ಳೆಯ ದಾರ್ಶನಿಕನಂತೆ ಉತ್ತರ ಕೊಟ್ಟ ನನ್ನ ಕಣ್ಣುಗಳನ್ನೇ ಮೊದಲ ಬಾರಿಗೆ ನೇರವಾಗಿ ಸ್ವಲ್ಪ ಗಡುಸಾಗಿ ನೋಡುತ್ತಾ. ಓಹೋ, ಅದಕ್ಕೆ ಇರಬೇಕು ನೀನು ಎಲ್ಲ ದೇವರುಗಳ ಒಟ್ಟಿಗೆ ಈ ಫೋಟೋ ತಂದು ಅಂಗಡಿಯೊಳಗೆ ಹಾಕಿರೋದು. ಸ್ವಲ್ಪ ಕೊಂಕಿನ ದಾಟಿಗೆ ಇಳಿದೆ. ಯಾಕೋ 33 ಕೋಟಿ ದೇವರ ಒಟ್ಟಿಗೆ ಇರುವ ಫೋಟೋ ನಿನಗೆ ಸಿಗಲಿಲ್ಲವೇ, ಅಥವಾ ಈ ಸಣ್ಣ ಅಂಗಡಿಯಲ್ಲಿ ಜಾಗ ಸಾಲದಂತೆ ಬಿಟ್ಟಿಯಾ ಎಂದು ಸೇರಿಸಿ. ಅಯ್ಯೋ, ಆ ಕತೆ ಬಿಡಿ. ಈ ಫೋಟೋ ಹುಡುಕ್ಲಿಕ್ಕೆ ಬೆಂಗಳೂರು ಅವೆನ್ಯೂ ರೋಡ್ನಲ್ಲಿ 3 ದಿನ ಯಾತ್ರೆ ರೀತಿ ಸುತ್ತಾಡಿದ್ದೀನಿ. ಇನ್ನು 1-2 ದಮದ ದೇವರು ಬಾಕಿ ಇದ್ದಾವೆ, ನನಗೆ ಗೊತ್ತು, ಸಿಕ್ಕಿಲ್ಲ ಅಷ್ಟೇ. ಬಾವಿ ಡಿಪ್ಲೊಮ್ಯಾಟಿಕ್ ಉತ್ತರ ಕೊಟ್ಟ ಅವ ತಲೆ ಮುಂದೆ ಬಾಗಿಸಿ ನೇರ ಕೂತ್ಕೊಳ್ಳಿ ಎನ್ನುತ್ತಾ. ಯಾಕೆಯೋ ಇವ ಸರಿ ಇಲ್ಲ. ಯಾವುದೋ ಲೋಕಲ್ ವಿಷಯ ಮಸಾಲೆ ತುಂಬಿಸಿ ಮಾತನಾಡಿ ಟೈಮ್ ಪಾಸ್ ಮಾಡೋ ಬದಲು ಒಳ್ಳೆ ಬುದ್ಧಿಜೀವಿ ಥರ ದೊಡ್ಡದು ಮಾತನಾಡ್ತಿದ್ದಾನೆ. ಬೇಡ ಸಾವಾಸ ಎಂದು ಸುಮ್ಮನೆ ಇದ್ದು ತಲೆ ಬಾಗಿಸಿದೆ. ಹೇರ್ ಕಟ್ಟಿಂಗ್ ಮಾತ್ರ ಸ್ಮೂತಾಗಿ ಚೆನ್ನಾಗಿ ಮಾಡುತ್ತಿದ್ದ. ಆಗಾಗ ಬ್ರಷ್ನಿಂದ ಮುಖದ ಮೇಲೆಲ್ಲ ಬೀಳುತ್ತಿದ್ದ ಕೂದಲನ್ನೆಲ್ಲ ಸ್ವಚ್ಛ ಮಾಡಿ. ಅಷ್ಟರಲ್ಲಿ ಗಾಯತ್ರಿ ಮಂತ್ರ ಸಹ 1 ಸುತ್ತು ಮುಗಿಯಿತು. ಸೀದಾ ಹೋಗಿ ಅದನ್ನು ಬದಲಾಯಿಸಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಹಾಡು ಹಾಕಿದ ಪುಣ್ಯಾತ್ಮ. ಸರ್, ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಜಕ್ಕೂ ಭಾವಿ ಲಾಭ ಆಗುತ್ತಾ ಎಂದು ನನ್ನ ಬಳಿ ಕೇಳುತ್ತಾ. ಈಗಂತೂ ಇವ ಸ್ವಲ್ಪ ಅಲ್ಲ, ಫುಲ್ ಲೂಸ್ ಅಂದ್ಕೊಂಡು ಮಾತಿಲ್ಲದೆ ತಲೆ ತಗ್ಗಿಸಿ ಕೂತೆ. ಹಿಂದೆ ರೌಂಡ್ ಕಟ್ಟ ಇಲ್ಲ ಸ್ಟ್ರೈಟಾ ಅಂತ ಕೇಳುವಾಗ ಮಾತ್ರ ರೌಂಡ್ ಎಂದು ಉತ್ತರಿಸಿ. ನಿಮ್ಮ ಕೂದಲು ತುಂಬ ರಫ್,
ಒಳ್ಳೆಯ ಕಂಡೀಷನ್ ಉಪಯೋಗಿಸಿ. ಒಂದೆರಡು ಬಿಳಿ ಸಹ ಆಗಿದೆ. ಯಾವುದೇ ಕಾರಣಕ್ಕೂ ಈ ಪ್ಯಾಕೆಟ್ಗಳಲ್ಲಿ ಸಿಗುವ ಕಲರ್ ಮಾತ್ರ ಹಾಕಬೇಡಿ ಫ್ರಿಜ್ನಲ್ಲಿ, ಅದು ಬರೀ ಅಮೋನಿಯಾ ಎಂದೆಲ್ಲ ಅವನಷ್ಟಕ್ಕೆ ಬಡಬಡಿಸ್ತಾ ಇದ್ರೂ ನಾನು ಚಕಾರವಿಲ್ಲದೆ ಕನ್ನಡಿಯೊಳಗೆ ನನ್ನ ಮುಖ ನೋಡುತ್ತಾ ಇರಬೇಕಾದರೆ ಕೊನೆಗೂ ನನ್ನ ಕಟ್ಟಿಂಗ್ ಒಂದು ಹಂತಕ್ಕೆ ಬಂದು ಕಿವಿಸುತ್ತ ನೀಟ್ ಮಾಡಲು ಬಾಳು ಕೈಯಲ್ಲಿ ಹಿಡಿದನವ ಹೊಸ ಬ್ಲೇಡ್ ಅದಕ್ಕೆ ಸಿಕ್ಕಿಸಿ ಒಂದಿಷ್ಟು ನೀರು ತಾಗಿಸಿ ಮೆಲ್ಲನೆ ಅದು ನನ್ನ ಚರ್ಮದ ಮೇಲೆ ಗೀವಾಗಿ ಎಳೆಯುವಾಗ ಮಾತ್ರ ಯಾಕೋ ಗೊತ್ತಿಲ್ಲ, ಅದೇನೋ ಒಂಥರ ಆವೇಶ ಬಂದಂತೆ ಸ್ವಲ್ಪ ಒರಟಾಗಿ ಕೆಲಸ ಮಾಡುತ್ತಿದ್ದಂತೆ ಅನಿಸಿತು. ಅಂಗಡಿಯೊಳಗಿನ ಹಾಡು ನಮ್ಮಮ್ಮ ಶಾರದೆ ದಾಟಿ ಮಧುಕರ ವೃತ್ತಿ ಎನ್ನುವುದು ಕೇಳಿ ಬರುವಾಗ ಸುಶ್ರಾವ್ಯವಾಗಿ. ಫೈನಲಿ ಕಂಪ್ಲೀಟ್ ಕೆಲಸ ಎಲ್ಲ ಮುಗಿಸಿ ಮೈಮೇಲಿನ ಬಟ್ಟೆ ತೆಗೆದು ಶೇವಿಂಗ್, ಹೆಡ್ ಮಸಾಜ್ ಏನಾದರೂ ಮಾಡಲ ಸರ್ ಎಂದಾಗ ನೋನೋ, ಶೇವಿಂಗ್ ಮನೆಯಲ್ಲಿ ಮಾಡ್ತೀನಿ ನಾನು, ಫಸ್ಟ್ ಕ್ಲಾಸ್ ಮಸಾಜ್ ಮಾಡು, ಯಾವುದಾದ್ರೂ ಒಳ್ಳೆ ಕೂಲ್ ಎಣ್ಣೆ ಹಾಕಿ ಅಂದೆ. ಸುತ್ತಲೇನಾದರೂ ವೇಟ್ ಲಿಸ್ಟ್ ಇದೆಯಾ ಹೇಗೆ ಎಂದು ಕಣ್ಣಾಡಿಸಿ ತಕ್ಷಣ ಆತ ಕೆಂಪು ಬಣ್ಣದ ಬಾಟಲಿಯೊಂದನ್ನು ತಲೆ ಮೇಲಿಡಿದು, ಸರ್ ಈ ಸಲ ಮೋದಿ ಬರ್ಬೋದಲ್ವಾ ಎಂದ ಒಮ್ಮಿಂದೊಮ್ಮೆಗೆ ತಲೆ ಸುತ್ತ 2 ಕೈಗಳಿಂದ ಬೆರಳುತ್ತಿಡುತ್ತಾ. ನಾನು ತಡ ಮಾಡದೆ ಹಾಗೆ ಕಾಣ್ತಿದೆ, ಮತ್ತೆ ಯಾರಿಗೆ ಗೊತ್ತು ಅಂತ ಗಂಭೀರ ಉತ್ತರ ಕೊಟ್ಟೆ. ಅದಕ್ಕೆ ಯಾರು ಬಂದವನು ಒಂದೇ ಸರ್, ಅದರ ಡೆಮಾಕ್ರಸಿ ಮಾತ್ರ ಉಳಿಬೇಕಷ್ಟೆ. ರಾಮನಾಗಲಿ ವಹಿಮನಾಗಲಿ ನಮ್ಮ ಹೊಟ್ಟೆ ತುಂಬಿಸ್ತಾವೆ ಹೇಳಿ, ನಮಗೆ 15 ಲಕ್ಷ ಏನು ಬೇಡ ಸರ್, ರಾಮ ವಹಿಮ ಒಟ್ಟಿಗೆ ಬದುಕಿದ್ರೆ ಆಯಿತು ಜೀವನದಲ್ಲಿ. ನಾನು ತುಂಬ ಕಂಡಿದ್ದೀನಿ ಪೆಟ್ಟು ಗಲಾಟೆ, ಸಾಕಿನ್ನು ಅಂತ ಈಗೆಲ್ಲ ಬಿಟ್ಟು ತಲೆ ಬುಡ ಇಲ್ಲದೆ ನಾನ್ ಸ್ಟಾಪ್ ಬಸ್ನಂತೆ ಎಲ್ಲೆಲ್ಲೋ ಸಾಗಿ ಮಸಾಜ್ ಮಾಡುವಾಗ ಒಳಗಿನಿಂದ ತಂಪು ಎನಿಸಿದವು, ಹೊರಗಿನಿಂದ ಅವನ ಮಾತಿನ ಅರ್ಥ ಬಿಲ್ಕುಲ್ ಆಗದೆ ತಲೆ ಬಿಸಿ ಆಯಿತು ನನಗೆ. ತಡ ಮಾಡದೆ ಕುರ್ಚಿ ಬಿಟ್ಟೆದ್ದು ನೋಡ್ತೇನೆ, ಪರ್ಸು ತಂದಿಲ್ಲ ಗಡಿಬಿಡಿಯಲ್ಲಿ. ಗೂಗಲ್ ಪೇ ಮಾಡೋಣ ಅಂದರೆ ಅವನ ಹತ್ರ ಇನ್ನೂ ಶುರುವಾಗಿಲ್ಲ ಅದು. ಎಂದುಕೊಂಡು ನೋಡಪ್ಪ, ನಾನು ಇದೇ ಊರಲ್ಲಿ ಶುರು ಆಗ್ತಿರೋ ಬ್ಯಾಂಕಿನ ಹೊಸ ಮ್ಯಾನೇಜರ್ ಅಂತೆಲ್ಲ ನನ್ನ ಕತೆ ಹೇಳಿ ಆಮೇಲೆ ದುಡ್ಡು ತಂದು ಕೊಡ್ತೇನಂತಹ, ಮತ್ತು ಬ್ಯಾಂಕಿನಿಂದ ನಿನಗೆ ಏನಾದರೂ ಬೇಕಾದರೂ ಹೆಲ್ಪ್ ಮಾಡೋಣ, ಡೋಂಟ್ ವರಿ, ಇದನ್ನು ಬೇಕಾದರೆ ನೆಕ್ಸ್ಟ್ ದೊಡ್ಡ ಬ್ಯೂಟಿಕ್ ಪಾರ್ಲರ್ ಮಾಡು ಎಂದು ಸೇರಿಸಿ ಮುಜುಗರದಿಂದಲೇ ಜಾಗ ಖಾಲಿ ಮಾಡಿದೆ. ಅಲ್ಲಿಂದ ಸರ್ ಮೋದಿ ಮತ್ತೆ ಬಂದರೆ ಅವರ ಮಾತೆಲ್ಲ ನೆನಪಿಡ್ಲಿಕ್ಕೆ ಹೇಳಿ, ಇಲ್ಲಾಂದರೆ ಯಾಕೋ ಚೆನ್ನಾಗಿರಲ್ಲ ಅಂದ ನಾನು ಪುನಃ ಹೆಜ್ಜೆ ಹಿಂದೆ ಇಡುವಾಗ ದಾಸರ ಹಾಡು ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನ್ನೇ ದೇವರು ಕಿವಿಗೆ ಬಿದ್ದು. ಹೋದ ದಾವಿಯಲ್ಲೇ ವಾಪಸ್ ಮನೆ ಹತ್ರ ತಲುಪಬೇಕಾದವೇನೆ ಸುಮನ ಬಾಗಿಲು ಹೊರಗೆ ನಿಂತಿದ್ದಾಳೆ ಭಯಭೀತ ಮುಖಭಾವದೊಂದಿಗೆ. ನಾನು ಸಹ ಹೆದರಿ ಏನಾಯಿತು ಅಂತ ಕೇಳಿದ್ದೆ. ತಡ ಅದೇ ಯಾವ ಒಬ್ಬ ಹಳೆಯ ರೌಡಿ ತನ್ನ ಕುಲಗಸಬು ಅಂತ ಈ ಊರಲ್ಲಿ ಸಲೂನ್ ಶುರು ಮಾಡಿದ್ದಾನಂತೆ ಹೊಸದಾಗಿ. ಮನೆ ಕೆಲಸಕ್ಕೆ ಬಂದಿರುವ ಲಕ್ಷಮ್ಮ ಹೇಳಿದ್ಲು, ಈಗ ನೀವೇನಾದರೂ ಅಲ್ಲಿಗೆ ಹೋಗಿಬಿಟ್ಟಿವೋ ಅಂತ. ಹೆದರಿಕೆಯಾಗಿ ಪದೇ ಫೋನ್ ಮಾಡಿದರೆ ಸೈಲೆಂಟ್ ಬೇರೆ ಇಟ್ಟಿದ್ದೀವ ನೀವು. ಸುಮನಳ ಮಾತು ಸಾಗುತ್ತಲೇ ನಾನು ಬಾತ್ರೂಮ್ ಸೇರಿದೆ. ಮಸಾಜ್ಗೆ ಹಾಕಿದ್ದ ಕೂಲ್ ಎಣ್ಣೆ ಬಿಸಿಯಾಗಿ ಗಲ್ಲದ ಮೇಲೆ ಇಳಿಯಲಾರಂಭಿಸುತ್ತಲೇ. ಮರುದಿನ ಆದಿತ್ಯವಾರ ಮನೆಯಿಂದ ಎಲ್ಲೂ ಹೊರಗೆ ಹೋಗದೆ ಸೋಮವಾರ ಬೆಳಿಗ್ಗೆ ಬ್ಯಾಂಕ್ ತಲುಪಿದ್ದೆ. ತಡ ಹಿಂದಿನಿಂದ ಎಂಬಂತೆ ಸಲೂನ್ನವ ಕಂಡ ನಮಸ್ಕಾರ ಸಾವೆನ್ನುತ್ತ ಕೂಡಲೇ ನೆನಪಾಗಿ ಅವನ 200 ರೂಪಾಯಿ ನೋಟು ಕೈಯಲ್ಲಿ ಹಿಡಿದೆ. ಕಷ್ಟಪಟ್ಟು ಮುಖ ಅರಳಿಸಿ ಕೂಡಲೇ ಆತ, ಇರಲಿ ಬಿಡಿ, ನನಗೆ ಇದು ಮುಖ್ಯ ಅಲ್ಲ, ನೀವು ನನ್ನ ಫಸ್ಟ್ ಕಸ್ಟಮರ್, ಫ್ರೀ ಸರ್ವಿಸ್ ನಿಮಗೆ, ಈಗ ನಾನು ನಿಮಗೆ ಫಸ್ಟ್ ಕಸ್ಟಮರ್, ನೀವು ನನಗೆ 2 ಲಕ್ಷ ಸಾಲ ಕೊಡಿ ಬ್ಯಾಂಕ್ನಿಂದ, ಕರೆಕ್ಟಾಗಿ ಚಾಚು ತಪ್ಪದೆ ವಾಪಸ್ ಕಟ್ತೀನಿ ತಿಂಗಳು. ಅಂದಾಗೆ ಮೋದಿ ಪುನಃ ಬರ್ತಾವೋ ಇಲ್ಲೋ ನಾಳೆ ಗೊತ್ತಾಗುತ್ತೆ ಬಿಡಿ, ಬಿ ಹ್ಯಾಪಿ ಎಂದ ವಿಚಿತ್ರವಾದ ಹಾವಭಾವದಲ್ಲಿ ಕೈ ಮಣಿಗಂಟನ್ನು ತಿರುಗಿಸುತ್ತಾ ಕೂತಲ್ಲಿಯೇ ಮೆಲ್ಲನೆ ಬೆವರು, ಆಯ್ತಪ್ಪ ನೋಡೋಣ ಅಂದೆ. ಮೋದಿ ಬಂದವೆಷ್ಟು ಹೋದವೆಷ್ಟು ನನಗೆ ಎಂದುಕೊಂಡು ಚಿನ್ನದ ಬಿಸ್ಕೆಟ್ಟಿನ ಮಳೆ ಸುರಿಸುತ್ತಿದ್ದ ಅಷ್ಟಲಕ್ಷ್ಮಿಯ ಫೋಟೋದಿದ್ದೆವು ಕೈ ಮುಗಿಯುತ್ತಾ ಬಾರ್ಬರ್ ರಾಹುಲ್ ಅದವೆದು ಸಾಷ್ಟಾಂಗ ಅಡ್ಡ ಬೀಳುತ್ತಲೇ. ಧನ್ಯವಾದಗಳು ಎಲ್ಲರಿಗೂ. ಕೇಳುಗ ಮಿತ್ರರೇ, ಇದುವರೆಗೆ ಪ್ರಕಾಶಕರಾದ ಕಲ್ಲಚ್ಚು ಮಹೇಶ ಆರ್ ನಾಯಕ್ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.